ನಮಸ್ಕಾರ ಸ್ನೇಹಿತರೆ, ವಿಶ್ವಾಸ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕರ್ನಾಟಕ ರಾಜಕಾರಣದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ, ಯಾರು ಶಾಶ್ವತ ಶತ್ರುಗಳು ಅಲ್ಲ. ಈ ಮಾತು ನಮಗೆಲ್ಲ ಗೊತ್ತು. ಆದರೆ 2028ರ ವಿಧಾನಸಭಾ ಚುನಾವಣೆಗೆ ಇನ್ನೂ 2 ವರ್ಷ ಬಾಕಿ ಇರುವಾಗಲೇ ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಭೂಕಂಪ ಸಂಭವಿಸುವ ಸೂಚನೆ ಸಿಕ್ಕಿದೆ. ಹೌದು ವೀಕ್ಷಕರೇ, ರಾಜ್ಯದ ಸುಮಾರು 50ಕ್ಕೂ ಹೆಚ್ಚು ಶಾಸಕರು, ಮಾಜಿ ಶಾಸಕರು ಮತ್ತು ಪ್ರಬಲ ನಾಯಕರು ಈಗಲೇ ಮಹಾವಲಸೆಗೆ ಸಿದ್ಧರಾಗಿದ್ದಾರೆ. ಯಾರು ಕಾಂಗ್ರೆಸ್ನಿಂದ ಬಿಜೆಪಿ ಅಥವಾ ಜೆಡಿಎಸ್ ಕಡೆ ಮುಖ ಮಾಡಿದ್ದಾರೆ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರಲು ರಿವರ್ಸ್ ಗೇರ್ ಹಾಕಿದವರು ಯಾರು? ಈ ಪಟ್ಟಿಯಲ್ಲಿ ಸಚಿವ ರಾಜಣ್ಣ, ಜಮೀರ್ ಅಹಮದ್ ಅವರಂತಹ ಪ್ರಬಲ ನಾಯಕರ ಹೆಸರಿರೋದು ನಿಜವೇ? ಈ ಇಡೀ ರಾಜಕೀಯ ಚದುರಂಗದಾಟದ ಒಳಮರ್ಮವೇನು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಕಾಂಗ್ರೆಸ್ ಅಂಗಳದಲ್ಲಿ ಆತಂಕ, ಕೆಎನ್ ರಾಜಣ್ಣ ಮತ್ತು ಜಮೀರ್ ಕತೆ. ಮೊದಲಿಗೆ ನಾವು ಮಾತನಾಡಲೇಬೇಕಾದ ಹೆಸರು ಮಾಜಿ ಸಚಿವ ಕೆಎನ್ ರಾಜಣ್ಣನವರದ್ದು. ಸಿದ್ದರಾಮಯ್ಯನವರ ಪರಮ ಆಪ್ತ ಎಂದೇ ಗುರುತಿಸಿಕೊಂಡಿದ್ದ ರಾಜಣ್ಣ ಈಗ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಕೆಂಡ ಕಾರುತ್ತಿದ್ದಾರೆ. ಕಾರಣವೇನು ಗೊತ್ತಾ? ಒಂದು ಸಣ್ಣ ಕಾರಣಕ್ಕೆ ಮಂತ್ರಿ ಸ್ಥಾನ ಕಸಿದುಕೊಂಡಿದ್ದು ಮತ್ತು ತುಮಕೂರು ಜಿಲ್ಲಾ ಕಾಂಗ್ರೆಸ್ನಲ್ಲಿ ತಮ್ಮ ಹಿಡಿತ ತಪ್ಪುತ್ತಿರುವುದು ರಾಜಣ್ಣ ಅವರನ್ನು ಕೆರಳುವಂತೆ ಮಾಡಿದೆ. ಮೂಲಗಳ ಪ್ರಕಾರ ಎಚ್.ಡಿ. ರೇವಣ್ಣ ಅವರ ಮೂಲಕ ರಾಜಣ್ಣ ಈಗ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಜೊತೆ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ಮಂತ್ರಿ ಸ್ಥಾನ ಸಿಗದಿದ್ದರೆ ಅವರು ಎನ್ಡಿಎ ಮೈತ್ರಿಕೂಟ ಸೇರೋದು ಬಹುತೇಕ ಖಚಿತವೆನ್ನಲಾಗುತ್ತಿದೆ. ಇನ್ನೊಂದು ಕಡೆ ಸಚಿವ ಜಮೀರ್ ಅಹಮದ್ ಖಾನ್, ಡಿಕೆ ಶಿವಕುಮಾರ್ ಅವರ ಹಿಡಿತ ಪಕ್ಷದ ಮೇಲೆ ಹೆಚ್ಚುತ್ತಿರುವುದು ಜಮೀರ್ ಅವರಿಗೆ ನುಂಗಲಾರದ ತುತ್ತಾಗಿದೆ. ಸಿದ್ದರಾಮಯ್ಯ ಅಸಹಾಯಕರಾಗುತ್ತಿದ್ದಾರೆ ಎಂಬ ಅರಿವು ಅವರಿಗೆ ಕಾಡುತ್ತಿದೆ. ಹೀಗಾಗಿ ಜಮೀರ್ ಮತ್ತೆ ಜೆಡಿಎಸ್ ಕಡೆ ನೋಡುತ್ತಿದ್ದಾರೆ ಎಂಬ ಗುಸುಗುಸು ಸದ್ದಾಗುತ್ತಿದೆ. ಕುಮಾರಸ್ವಾಮಿಯವರ ಜೊತೆ ಈಗಾಗಲೇ ಒಂದು ಸುತ್ತಿನ ರಹಸ್ಯ ಸಭೆಯೂ ಕೂಡ ನಡೆದಿದೆಯಂತೆ. ಬೆಳಗಾವಿಯ ಜಾರಕಿಹೊಳಿ ಕುಟುಂಬ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿಯ ಅಡ್ಡ ಪರಿಣಾಮ. ಈಗ ಬೆಳಗಾವಿಯ ಕಡೆ ಹೋಗೋಣ. ಬೆಳಗಾವಿಯ ಸಾಹುಕಾರ ಜಾರಕಿಹೊಳಿ ಸಹೋದರರಲ್ಲಿ ಒಬ್ಬರು ಜೆಡಿಎಸ್ ಸೇರೋದು ಈಗ ಆಲ್ಮೋಸ್ಟ್ ಫಿಕ್ಸ್ ಎನ್ನಲಾಗುತ್ತಿದೆ. ರಮೇಶ್ ಜಾರಕಿಹೊಳಿ ಅವರಿಗೆ ಡಿಕೆ ಶಿವಕುಮಾರ್ ಮೇಲೆ ಇರುವ ರಾಜಕೀಯ ದ್ವೇಷ ಜಗತ್ತಿಗೆ ಗೊತ್ತು. ಆದರೆ ಬಿಜೆಪಿಯಲ್ಲೂ ವಿಜೇಂದ್ರ ಅವರ ನಡೆಗಳು ಅವರಿಗೆ ಸರಿ ಬರುತ್ತಿಲ್ಲ. ಹೀಗಾಗಿ ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಕುಮಾರಸ್ವಾಮಿಯವರ ಜೊತೆ ಕೈ ಜೋಡಿಸಿ ಬೆಳಗಾವಿ ಜಿಲ್ಲೆಯ ಮೇಲೆ ಹಿಡಿತ ಸಾಧಿಸುವುದು ಅವರ ಮಾಸ್ಟರ್ ಪ್ಲಾನ್. ಇನ್ನು ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಅದಲು ಬದಲು ಅನಿವಾರ್ಯವಾಗಿದೆ. ಉದಾಹರಣೆಗೆ ಜೆಸಿ ಮಾಧುಸ್ವಾಮಿ ಅವರ ಕ್ಷೇತ್ರ ಮೈತ್ರಿ ಲೆಕ್ಕಾಚಾರದಲ್ಲಿ ಜೆಡಿಎಸ್ ಪಾಲಾಗುವ ಸಾಧ್ಯತೆ ಇರುವುದರಿಂದ ಮಾಧುಸ್ವಾಮಿ ಈಗ ಕಾಂಗ್ರೆಸ್ ಬಾಗಿಲು ತಟ್ಟುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ. ಅದೇ ರೀತಿ ಮಂಡ್ಯದ ಸುಮಲತಾ ಅಂಬರೀಶ್ ಅವರ ಕಥೆಯೂ ಹಾಗೆಯೇ ಇದೆ. ಬಿಜೆಪಿ ಟಿಕೆಟ್ ಸಿಗದಿದ್ದರೆ ಅವರು ಕಾಂಗ್ರೆಸ್ ಇರುವ ಸಾಧ್ಯತೆ ದಟ್ಟವಾಗಿದೆ. ಯಾರಿಗೆ ಉಸಿರುಗಟ್ಟುವ ವಾತಾವರಣ? ಯೋಗೇಶ್ವರ್ ಮತ್ತು ಇತರರು. ಚನ್ನಪಟ್ಟಣದ ಹುಲಿ ಎಂದೇ ಕರೆಯಲ್ಪಡುವ ಸಿಪಿ ಯೋಗೇಶ್ವರ್ ಅವರಿಗೆ ಕಾಂಗ್ರೆಸ್ ಸಹವಾಸ ಸಾಕು ಎನ್ನಿಸಿಬಿಟ್ಟಿದೆ. ಡಿಕೆ ಬ್ರದರ್ಸ್ ಹಂಗಿನಲ್ಲಿ ಇರಲು ಇಷ್ಟವಿಲ್ಲದ ಅವರು ಮತ್ತೆ ಕಮಲ ಹಿಡಿಯಲು ಸಜ್ಜಾದಂತಿದೆ. ಕೊಡಗಿನ ಮಂತರ್ಗೌಡ ಕೂಡ ತಂದೆ ಎ ಮಂಜು ಅವರ ಸಲಹೆಯಂತೆ ಬಿಜೆಪಿ ಸೇರಲು ರೆಡಿಯಾಗುತ್ತಿದ್ದಾರೆ. ಆರ್ಎಸ್ಎಸ್ ನಾಯಕರ ಕಾಲಿಗೆ ಬಿದ್ದು ಈಗಾಗಲೇ ಆಶೀರ್ವಾದ ಪಡೆದಿದ್ದಾರೆ ಎಂಬ ಸುದ್ದಿಯೂ ಇದೆ. ಇನ್ನು ಗುಬ್ಬಿಯ ಶ್ರೀನಿವಾಸ್, ಅಥಣಿಯ ಶಾಸಕ ಲಕ್ಷ್ಮಣ ಸವದಿ ಅವರ ಕಥೆಗಳು ಭಿನ್ನವಾಗಿಲ್ಲ. ಸವದಿ ಅವರು ಸಿದ್ದರಾಮಯ್ಯನವರನ್ನು ನಂಬಿ ಹಸ್ತ ಹಿಡಿದಿದ್ದರು. ಆದರೆ ಅಲ್ಲಿ ನಿರೀಕ್ಷಿತ ಮನ್ನಣೆ ಸಿಗದ ಕಾರಣ ಈಗ ವಿಜೇಂದ್ರ ಮೂಲಕ ಮತ್ತೆ ಬಿಜೆಪಿಗೆ ರಿವರ್ಸ್ ಗೇರ್ ಹಾಕಲು ಸಿದ್ಧತೆ ನಡೆಸಿದ್ದಾರೆ. ಇತರ ಜಿಲ್ಲೆಗಳ ಪಕ್ಷಾಂತರ ಪರ್ವ ಮತ್ತು ವಿಶ್ಲೇಷಣೆ. ಕೇವಲ ಈ ದೊಡ್ಡ ನಾಯಕರಷ್ಟೇ ಅಲ್ಲ, ವಿಜಯಪುರದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪರಿಸ್ಥಿತಿಯು ಕುತೂಹಲಕಾರಿಯಾಗಿದೆ. ಹಿಂದುತ್ವದ ಬ್ರಾಂಡ್ ಹೊಂದಿದ್ದರೂ ಮುಸ್ಲಿಂ ಮತಗಳ ವಿಭಜನೆಯ ಭೀತಿಯಿಂದಾಗಿ ಅವರು ಮುಂದಿನ ಚುನಾವಣೆಯ ಹೊತ್ತಿಗೆ ಮತ್ತೆ ಬಿಜೆಪಿಯನ್ನೇ ಅವಲಂಬಿಸಬೇಕಾದ ಅನಿವಾರ್ಯತೆಯಲ್ಲಿರುವರು. ಕಲಬುರಗಿಯ ಮಾಲಿಕಯ್ಯ ಗುತ್ತೇದಾರ್, ದೇವದುರ್ಗದ ಶಿವನಗೌಡ ನಾಯಕ್, ಮಂಡ್ಯದ ನಾರಾಯಣಗೌಡ, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಬಹಳಷ್ಟು ಮಂದಿ ನಮಗೆ ಉಸಿರುಗಟ್ಟುವ ವಾತಾವರಣವಿದೆ ಎಂಬ ಹಳೆಯ ಕಾರಣವನ್ನೇ ನೀಡಿ ಪಕ್ಷಾಂತರ ಮಾಡಲು ಬಣ್ಣ ಮತ್ತು ಬಾವುಟ ಬದಲಿಸಲು ಸಜ್ಜಾದಂತೆ ಕಾಣುತ್ತಿದೆ. ಪ್ರತಿ ಬಾರಿಯೂ ಚುನಾವಣೆ ಹತ್ತಿರ ಬಂದಾಗ ಇಂತಹ ವಲಸೆ ನಡೆಯುವುದು ಸಾಮಾನ್ಯವಾದರೂ ಈ ಬಾರಿ ಚುನಾವಣೆಗಿಂತ ಮುಂಚೆ 50ಕ್ಕೂ ಹೆಚ್ಚು ಮಂದಿ ತಯಾರಿ ನಡೆಸಿರುವುದು ದೊಡ್ಡ ವಿಷಯ. ವೀಕ್ಷಕರೇ, ರಾಜಕೀಯ ಅನ್ನೋದು ನಿಂತ ನೀರಲ್ಲ, ಅದು ಹರಿಯುವ ನೀರು. ಇಲ್ಲಿ ಸಿದ್ಧಾಂತಕ್ಕಿಂತ ಸ್ವಹಿತಾಸಕ್ತಿ ಮತ್ತು ಅಧಿಕಾರವೇ ಮುಖ್ಯವಾಗುತ್ತಿದೆ. 2028ರಲ್ಲಿ ಯಾರ್ಯಾರು ಯಾವ ಪಕ್ಷದಿಂದ ಕಾದಾಡಲಿದ್ದಾರೆ ಎಂಬುದು ಇನ್ನೂ 1 ವರ್ಷದೊಳಗೆ ಸ್ಪಷ್ಟವಾಗಲಿದೆ. ನೀವು ಯಾರ ಪಕ್ಷಾಂತರದ ಬಗ್ಗೆ ಕಾಯುತ್ತಿದ್ದೀರಿ? ಯಾರ ಮೇಲೆ ನಿಮಗೆ ನಿರೀಕ್ಷೆ ಇದೆ? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ.
ನಮ್ಮ ಇವತ್ತಿನ ಈ ವಿಶೇಷ ರಾಜಕೀಯ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ರೋಚಕ ಮಾಹಿತಿಯೊಂದಿಗೆ ಸಿಗೋಣ. ನಮಸ್ಕಾರ.